ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಾಮೂಹಿಕ ರಾಜೀನಾಮೆಗೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ನಿರ್ಧಾರವನ್ನ ಮಾಡಿದ್ದಾರೆ. ಸಭೆಯನ್ನು ನಡೆಸಿ ರಾಜೀನಾಮೆಗೆ ನಿರ್ಧರಿಸುವುದಾಗಿ ಸದ್ಯ ಮುಸ್ಲಿಂ ಮುಖಂಡರು ಈ ಒಂದು ನಿರ್ಧಾರ ಮಾಡಿದ್ದಾರೆ. ಸದ್ಯ ಮಂಗಳೂರಿನಲ್ಲಿ ಬಿಗುವಿನ ವಾತಾವರಣ ಒಂದು ಕಡೆ ನಿರ್ಮಾಣ ಆಗಿದ್ರೆ, ಸದ್ಯ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈಗ ರಾಜೀನಾಮೆಯ ನಿರ್ಧಾರ ಕೇಳಿಬರ್ತಾ ಇದೆ. ನಾಳೆ ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಮತ್ತೆ ಸಭೆಯನ್ನ ನಡೆಸಿ ಈ ಸಭೆಯ ಬಳಿಕ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಮುಸ್ಲಿಂ ಮುಖಂಡರು ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯ ಈಗ ಮುಸ್ಲಿಂ ಮುಖಂಡರ ರಾಜೀನಾಮೆ ನಿರ್ಧಾರದ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಒಂದು ಕಡೆಯಲ್ಲಿ ನಿನ್ನೆ ಬರ್ಬರವಾಗಿ ಹತ್ಯೆ ಆಗಿದೆ. ಹತ್ಯೆಯ ಬೆನ್ನಲ್ಲೇ ಈಗಾಗಲೇ ಮಂಗಳೂರಿನಾದ್ಯಂತ ಮತ್ತೆ ಕೊತ ಅಂತ ಇದೆ. ಅದರ ನಡುವೆ ಈ ಎಲ್ಲ ಹತ್ಯೆ, ಈ ಬೆಳವಣಿಗೆಗಳನ್ನ ಈಗ ಮುಂದಿಡ್ಕೊಂಡು ಸದ್ಯ ಸಾಮೂಹಿಕ ರಾಜೀನಾಮೆಗೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಇಂಥದ್ದೊಂದು ತೀರ್ಮಾನ ಮಾಡ್ತಿದ್ದಾರೆ. ಹೀಗಾಗಿ ಇವತ್ತು ಕೂಡ ಸಿಕ್ಕಾಪಟ್ಟೆ ವಾಗ್ವಾದಗಳಾಯಿತು. ಯಾವುದೇ ರೀತಿ ರಾಜಕೀಯ ಬೇಡ, ನಮ್ಮವರ ಹತ್ಯೆ ಆಗ್ತಿದೆ, ರಕ್ತ ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಜೊತೆಲಿ ಸದ್ಯ ಈಗ ಮುಖಂಡರ ಮಾತಿನ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ಜಿಲ್ಲಾ ಕಾಂಗ್ರೆಸ್ ಮಲ್ಲಿಕಟ್ಟೆ ಇಲ್ಲಿ ಈಗ ನಡೆದ ಮೀಟಿಂಗ್ ಪ್ರಕಾರ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ಡಿಸಿಸಿ ಅಧ್ಯಕ್ಷರು ಸಮೇತ ಜಿಲ್ಲೆಯ ಕಾಂಗ್ರೆಸ್ಸಿನ ಸರ್ವ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಒಂದು ನಿರ್ಧಾರವು ಈಗಾಗಲೇ ಆಗಿದೆ. ನಾಳೆ ಬೋಳಾರ ಸಾದಿಮಾಲ್ನಲ್ಲಿ 2:30 ಗಂಟೆಗೆ ಇದರ ಬಗ್ಗೆ ಸಭೆ ನಡೆದು ಅಲ್ಲಿ ಅದನ್ನು ಪ್ರಕಟಿಸಲಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ನಾಳೆ ಬೋಳಾರ ಶಾದಿಮಾಲ್ನಲ್ಲಿ 2:30 ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಇನ್ಶಾಅಲ್ಲಾ. ಇದು ಹೇಳ್ತಾ ಇರೋದು ಶಾಹುಲ್ ಹಮೀದ್ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ? ಹೌದೌದು. ಅಲ್ಲ, ಇದು ಯಾಕೆಂದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ನೋಡಿ ಸರ್, ಇಲ್ಲಿ ಬಹಿರಂಗವಾಗಿ ಹೇಳಿ, ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ. ನಾವು ನಾಳೆ ಬೋಳಾರದ ಶಾದಿ ಮಾಲ್ನಲ್ಲಿ 2:30 ಗಂಟೆಗೆ ಮೀಟಿಂಗ್ ಇದೆ. ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ. ನಾಳೆ ಇವತ್ತೆಲ್ಲ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ. ಅದು ಅದರ ಟೈಪ್ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಎಲ್ಲರೂ ಬರ್ಬೋದು. ಆಯ್ತಾ? ಜಿಲ್ಲಾ ಕಾಂಗ್ರೆಸ್ ಮಲ್ಲಿಕಟ್ಟೆ ಇಲ್ಲಿ ಈಗ ನಡೆದ ಮೀಟಿಂಗ್ ಪ್ರಕಾರ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ಡಿಸಿಸಿ ಅಧ್ಯಕ್ಷರು ಸಮೇತ ಜಿಲ್ಲೆಯ ಕಾಂಗ್ರೆಸ್ಸಿನ ಸರ್ವ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಒಂದು ನಿರ್ಧಾರವು ಈಗಾಗಲೇ ಆಗಿದೆ. ನಾಳೆ ಬೋಳಾರ ಸಾದಿಮಾಲ್ನಲ್ಲಿ 2:30 ಗಂಟೆಗೆ ಇದರ ಬಗ್ಗೆ ಸಭೆ ನಡೆದು ಅಲ್ಲಿ ಅದನ್ನು ಪ್ರಕಟಿಸಲಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ನಾಳೆ ಬೋಳಾರ ಶಾದಿಮಾಲ್ನಲ್ಲಿ 2:30 ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಇನ್ಶಾಅಲ್ಲಾ. ಇದು ಹೇಳ್ತಾ ಇರೋದು ಶಾಹುಲ್ ಹಮೀದ್ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ? ಹೌದೌದು. ಅಲ್ಲ, ಇದು ಯಾಕೆಂದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ನೋಡಿ ಸರ್, ಇಲ್ಲಿ ಬಹಿರಂಗವಾಗಿ ಹೇಳಿ, ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ. ನಾವು ನಾಳೆ ಬೋಳಾರದ ಶಾದಿ ಮಾಲ್ನಲ್ಲಿ 2:30 ಗಂಟೆಗೆ ಮೀಟಿಂಗ್ ಇದೆ. ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ. ನಾಳೆ ಇವತ್ತೆಲ್ಲ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ. ಅದು ಅದರ ಟೈಪ್ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಎಲ್ಲರೂ ಬರ್ಬೋದು. ಆಯ್ತಾ?